ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಕುಮಾರಸ್ವಾಮಿ ನಿವಾಸದ ಮೇಲೆ ಸಿಬಿಐ ದಾಳಿ ನಡೆಸಿದೆ. ವಾಲ್ಮೀಕಿ ನಿಗಮ ಬ್ರಹ್ಮಾಂಡ ಭ್ರಷ್ಟಾಚಾರ ಉದ್ಯಮಿ ಕುಮಾರಸ್ವಾಮಿ ನಿವಾಸದ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಗಾಂಧಿನಗರದಲ್ಲಿರುವಂತಹ ಕುಮಾರಸ್ವಾಮಿ ನಿವಾಸ, ಹೊಟೆ ವ್ಯಾಪಾರ ಸೇರಿದಂತೆ ಹಲವು ಉದ್ಯಮಗಳನ್ನು ನಡೆಸ್ತಾ ಇದ್ದಾನೆ. ಪಾಲಿಕೆ ಸದಸ್ಯರಾಗಿ ಕುಮಾರಸ್ವಾಮಿ ಮಗ ಗೋವಿಂದರಾಜು ಇದ್ದಾರೆ. ಈಗ ಕುಮಾರಸ್ವಾಮಿ ಮತ್ತು ಗೋವಿಂದರಾಜು ಮನೆಯ ಮೇಲೆ ಸಿಬಿಐ ದಾಳಿ ನಡೆಸಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದಾಳಿಯಾಗಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಕುಮಾರಸ್ವಾಮಿ ಮತ್ತು ಆತನ ಮಗ ಗೋವಿಂದರಾಜು ಮನೆಯ ಮೇಲೆ ಸಿಬಿಐ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿದ್ದಾರೆ. ದಾಳಿ ನಡೆಸಿ ಒಂದಿಷ್ಟು ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ದಾಳಿಗೆ ಕಾರಣ ಏನು ಅಂತ ಹೇಳಿದ್ರೆ, ಹಿನ್ನೆಲೆ ನೋಡೋದಾದರೆ ಈ ಹಿಂದೆ ಆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು. ಆ ಪ್ರಕರಣದ ತನಿಖೆ ನಡೀತಾ ಇದೆ. ಇದೀಗ ಸಿಬಿಐ ಬಳ್ಳಾರಿಯ ಕುಮಾರಸ್ವಾಮಿ ಮತ್ತು ಗೋವಿಂದರಾಜು ಅವರ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ. ಒಂದಿಷ್ಟು ದಾಖಲೆಯನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ ಗೋವಿಂದರಾಜು ಖಾತೆಗೆ ಹಣ ಹೋಗಿತ್ತು. ನೆಕ್ಕಂಟಿ ನಾಗರಾಜ್ ಇಡೀ ಪ್ರಕರಣದ ಪ್ರಮುಖ ಆರೋಪಿ. ಈತನ ಅಕೌಂಟ್ನಿಂದ ಗೋವಿಂದರಾಜುಗೆ, ಕಾರ್ಪೊರೇಟರ್ ಗೋವಿಂದರಾಜಿಗೆ ಹಣ ಹೋಗಿತ್ತು. ಮೊಟ್ಟೆ ವ್ಯಾಪಾರಿಯಾಗಿದ್ದರೂ ಕೂಡ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸ್ತಾ ಇದ್ದ. ಹಗರಣಕ್ಕೂ ಮುನ್ನ ಕಾರ್ಪೊರೇಟರ್ ಗೋವಿಂದರಾಜು ಮನೆ ಮಾರಾಟ ಮಾಡಿದ್ದ. ಮಾಜಿ ಸಚಿವ ನಾಗೇಂದ್ರಗೆ ಮನೆ ಮಾರಿದ್ದಂತಹ ಗೋವಿಂದರಾಜು ಮನೆ ಖರೀದಿ ಆಗಿರಲಿಲ್ಲ, ಆದರೆ ಹಣದ ವಹಿವಾಟು ಮಾತ್ರ ಆಗಿತ್ತು. ನೋಡಿ, ಇದು ಇರೋದು ಕುಮಾರಸ್ವಾಮಿ ಗೋವಿಂದರಾಜು ಮನೆಯ ಮೇಲೆ ದಾಳಿಯಾಗಿದೆ. ನೆಕ್ಕಂಟಿ ನಾಗರಾಜ್ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಪ್ರಮುಖ ಆರೋಪಿ. ಆತನ ಅಕೌಂಟ್ನಿಂದ ಗೋವಿಂದರಾಜುಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಈ ಗೋವಿಂದರಾಜು ಯಾರು? ಪಾಲಿಕೆ ಸದಸ್ಯ, ಜೊತೆಗೆ ಮೊಟ್ಟೆ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಪಾಲಿಕೆ ಸದಸ್ಯ ಮತ್ತು ಮೊಟ್ಟೆ ವ್ಯಾಪಾರ ಇಷ್ಟೇ, ಆದರೂ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಹೊಂದಿದ್ದ. ಇದಾದ ಬಳಿಕ ಒಂದು ಅನುಮಾನ ಏನು ಅಂತ ಹೇಳಿದ್ರೆ, ಮಾಜಿ ಸಚಿವರಾಗಿರುವಂಥ ನಾಗೇಂದ್ರ ಅವರಿಗೆ ಗೋವಿಂದರಾಜು ಮನೆ ಮಾರಿದ್ದ. ಬಟ್ ಮನೆ ಖರೀದಿ ಆಗಿರಲಿಲ್ಲ, ಹಣ ಮಾತ್ರ ಹೋಗಿತ್ತು ಅಂತ. ಇದೇ ಕಾರಣಕ್ಕಾಗಿ ಈಗ ಕುಮಾರಸ್ವಾಮಿ ಮತ್ತು ಆತನ ಮಗ ಗೋವಿಂದರಾಜು ನಿವಾಸದ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಇಡೀ ಪ್ರಕರಣವನ್ನು ನೋಡ್ತಾ ಇದ್ರೆ ಈ ವಾಲ್ಮೀಕಿ ನಿಗಮದ ಹಣ ಇತ್ತಲ್ವಾ, ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ಈ ಸಾಕಷ್ಟು ಕುರಿ ಮೇಯಿಸೋರು ಅಥವಾ ಕುರಿಗಾಯಿಗಳ ಅಕೌಂಟ್ ಕೂಡ ಹೋಗಿತ್ತು. ಈ ತೆಲಂಗಾಣದ ಯಾರದ್ದೋ ಅಕೌಂಟ್ಗಳಿಗೆ, ಬಾರ್ ರೆಸ್ಟೋರೆಂಟ್ ನಡೆಸುವಂಥ ಅಕೌಂಟ್ಗಳಿಗೆ, ಸಿಕ್ಕೋರ ಅಕೌಂಟ್ಗಳೆಲ್ಲ ಹೋಗಿತ್ತು. ಅಂದರೆ ಒಂದು ರೀತಿಯಾಗಿ ಹವಾಲಾ ರೀತಿಯೆಲ್ಲ ಆಗಿದೆ ಇಡೀ ಹಗರಣ. ಅದರ ತನಿಖೆ ನಡೀತಾ ಇದೆ. ಇದರ ಪ್ರಮುಖ ಆರೋಪಿ ನೆಕ್ಕಂಟಿ ನಾಗರಾಜ್. ಈತ ಒಂದಿಷ್ಟು ಅಮೌಂಟನ್ನು ಗೋವಿಂದರಾಜು ಕುಮಾರಸ್ವಾಮಿಗೆ ಟ್ರಾನ್ಸ್ಫರ್ ಮಾಡಿದ್ದ. ಈ ಕಾರಣಕ್ಕಾಗಿ ಇವತ್ತು ದಾಳಿಯಾಗಿದೆ.